ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾತನಾಡೋದು ನಮ್ಮೆಲ್ಲರ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ, ಸಫಲತೆ. ಪ್ರತಿಯೊಬ್ಬ ಯುವಕನಿಗೂ ಯುವತಿಗೂ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಕನಸಿರ್ತದೆ. ಆದರೆ ಪ್ರಶ್ನೆ ಏನ್ ಗೊತ್ತಾ? ಯಶಸ್ಸು ಹೇಗೆ ಸಿಗುತ್ತದೆ ಮತ್ತು ಯಶಸ್ವಿಯಾಗುವವರಲ್ಲಿರುವ ಲಕ್ಷಣಗಳು ಯಾವುವು? ಸಫಲತೆ ಅಂದ್ರೆ ಕೇವಲ ಹಣ, ಹೆಸರು ಅಥವಾ ದೊಡ್ಡ ಸ್ಥಾನಮಾನವಲ್ಲ. ನಿಜವಾದ ಸಫಲತೆ ಎಂದರೆ ನಮ್ಮ ಗುರಿಯನ್ನು ತಲುಪುವ ಪ್ರಯಾಣದಲ್ಲಿ ನಾವು ಹೇಗೆ ಬೆಳೆದಿದ್ದೇವೆ ಎಂಬುದು. ಆ ಪ್ರಯಾಣದಲ್ಲಿ ಕೆಲವು ವಿಶೇಷ ಲಕ್ಷಣಗಳು ನಮಗೆ ಮಾರ್ಗದರ್ಶಕರಾಗುತ್ತವೆ. ಮೊದಲನೇದಾಗಿ ಸ್ಪಷ್ಟ ಗುರಿ ಇರಬೇಕು. ಗುರಿ ಇಲ್ಲದ ಜೀವನವು ದಿಕ್ಕಿಲ್ಲದ ಹಡಗು. ಹೀಗೆ ನೀವು ಯಾವ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಬೇಕು ಅಂತ ನಿರ್ಧರಿಸಬೇಕು. ಅದು ಚಿಕ್ಕ ಗುರಿಯಾಗಿರ್ಲಿ ಅಥವಾ ದೊಡ್ಡ ಗುರಿಯಾಗಿರ್ಲಿ, ಅದು ಸ್ಪಷ್ಟವಾಗಿರಬೇಕು. ಗುರಿ ಸ್ಪಷ್ಟವಾಗಿದ್ರೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯೂ ಅರ್ಥಪೂರ್ಣವಾಗುತ್ತದೆ. ಎರಡನೆಯದು ನಿರಂತರ ಪರಿಶ್ರಮ. ಯಶಸ್ಸು ಒಂದೇ ದಿನದಲ್ಲಿ ಸಿಗೋದಿಲ್ಲ, ಅದು ದಿನನಿತ್ಯದ ಪರಿಶ್ರಮದ ಫಲ. ಕೆಲವೊಮ್ಮೆ ಬೇಸರವಾಗಬಹುದು, ದಣಿವಾಗಬಹುದು, ಆದರೆ ನಿಲ್ಲಬಾರದು. ಪ್ರತಿದಿನ ಸ್ವಲ್ಪ ಮುಂದೆ ಹೋಗುವುದು ಮುಖ್ಯ. ನೆನಪಿಡಿ, ನಿಧಾನವಾದರೂ ನಿಲ್ಲದೆ ಸಾಗುವವನೇ ಗೆಲ್ಲುತ್ತಾನೆ. ಮೂರನೆಯದು ಆತ್ಮವಿಶ್ವಾಸ. ನಿಮ್ಮ ಮೇಲೆ ನಂಬಿಕೆ ಇಲ್ಲದಿದ್ರೆ ಜಗತ್ತು ನಿಮ್ಮ ಮೇಲೆ ನಂಬಿಕೆ ಇಡೋದಿಲ್ಲ. ನೀವು ಮಾಡಬಲ್ಲಿರಿ ಎಂಬ ಭಾವನೆ ನಿಮ್ಮೊಳಗೆ ಬಲವಾಗಿರಬೇಕು. ಸಣ್ಣ ಯಶಸ್ಸುಗಳನ್ನು ಆಚರಿಸಿ, ನಿಮ್ಮನ್ನು ನೀವು ಉತ್ತೇಜಿಸಿ. ನಾಲ್ಕನೆಯದು ವಿಫಲತೆಯನ್ನು ಒಪ್ಪಿಕೊಳ್ಳುವ ಧೈರ್ಯ. ವಿಫಲತೆ ಎಂದ್ರೆ ಅಂತ್ಯ ಅಲ್ಲ, ಅದು ಒಂದು ಪಾಠ. ಪ್ರತಿಯೊಂದು ತಪ್ಪು ನಿಮ್ಮನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡುತ್ತದೆ. ವಿಫಲತೆಯಿಂದ ಓಡಿ ಹೋಗುವುದಕ್ಕೆ ಬದಲಾಗಿ ಅದನ್ನು ಅರ್ಥಮಾಡಿಕೊಂಡು ಮುಂದುವರಿಯಿರಿ. ಐದನೆಯದು ಸಮಯದ ಮೌಲ್ಯ ತಿಳಿದುಕೊಳ್ಳುವುದು. ಸಮಯವೇ ಜೀವನ. ಅದನ್ನು ವ್ಯರ್ಥ ಮಾಡೋದು ಅಂದ್ರೆ ನಮ್ಮ ಕನಸುಗಳನ್ನು ಕಳೆದುಕೊಳ್ಳೋದು. ಸಾಮಾಜಿಕ ಜಾಲತಾಣಗಳು, ಅರ್ಥವಿಲ್ಲದ ವ್ಯವಹಾರಗಳು, ಇವುಗಳಲ್ಲಿ ಸಮಯ ಕಳೆಯುವುದಕ್ಕಿಂತ ನಿಮ್ಮ ಗುರಿಯ ಕಡೆ ಗಮನ ಕೊಡಿ. ಆರನೆಯದು ಶಿಸ್ತು ಮತ್ತು ನಿಯಮಿತ ಜೀವನ. ಯಶಸ್ಸು ಪಡೆಯಬೇಕಾದ್ರೆ ಕೆಲವು ವಿಷಯಗಳಲ್ಲಿ ಕಟ್ಟುಪಾಡು ಅಗತ್ಯ. ಎದ್ದೇಳುವ ಸಮಯದಿಂದ ಹಿಡಿದು ಕೆಲಸ ಮಾಡುವ ರೀತಿಯವರೆಗೂ ನಿಯಮ ಇರಬೇಕು. ಶಿಸ್ತು ನಿಮ್ಮನ್ನು ಸಾಮಾನ್ಯರಿಂದ ಅಸಾಮಾನ್ಯರನ್ನಾಗಿ ಮಾಡುತ್ತದೆ. ಏಳನೆಯದು ಧನಾತ್ಮಕ ಮನೋಭಾವ. ಜೀವನದಲ್ಲಿ ಸವಾಲುಗಳು ಬರುತ್ತವೆ, ಆದರೆ ನೀವು ಅದನ್ನು ಹೇಗೆ ನೋಡ್ತೀರಿ ಅನ್ನೋದು ಮುಖ್ಯ. ಪ್ರತಿಯೊಂದು ಸಮಸ್ಯೆಯಲ್ಲೂ ಒಂದು ಅವಕಾಶ ಇರ್ತದೆ, ಅದನ್ನು ಕಂಡುಹಿಡಿಯುವ ಮನಸ್ಸು ಬೇಕು. ಎಂಟನೆಯದು ನಿರಂತರ ಕಲಿಕೆ. ಇಂದಿನ ಜಗತ್ತಿನಲ್ಲಿ ಯಾರು ಕಲಿಯುವುದನ್ನು ನಿಲ್ಲಿಸುತ್ತಾರೋ ಅವರು ಹಿಂದೆ ಬೀಳುತ್ತಾರೆ. ಹೊಸ ವಿಷಯಗಳನ್ನು ಕಲಿಯಿರಿ, ನಿಮ್ಮ ಕೌಶಲಗಳನ್ನು ಹೆಚ್ಚಿಸಿಕೊಳ್ಳಿ. ಕಲಿಯುವ ಮನಸ್ಸೇ ನಿಮ್ಮ ದೊಡ್ಡ ಬಲ. ಕೊನೆಯದಾಗಿ ವಿನಯ. ನೀವು ಎಷ್ಟು ಎತ್ತರಕ್ಕೆ ಹೋದರೂ ನೆಲದ ಮೇಲೆ ಇರುವ ಗುಣವನ್ನು ಕಳೆದುಕೊಳ್ಳಬೇಡಿ. ವಿನಯದಿಂದ ಇರುವವರು ಹೆಚ್ಚು ದೂರ ಸಾಗುತ್ತಾರೆ, ಹೆಚ್ಚು ಜನರ ಹೃದಯ ಗೆಲ್ಲುತ್ತಾರೆ. ಸ್ನೇಹಿತರೆ, ಸಫಲತೆ ಒಂದು ಗುರಿಯಲ್ಲ, ಅದು ಒಂದು ಪ್ರಯಾಣ. ಆ ಪ್ರಯಾಣದಲ್ಲಿ ಈ ಲಕ್ಷಣಗಳು ನಿಮ್ಮ ಜೊತೆ ಇದ್ರೆ ನೀವು ಖಂಡಿತವಾಗಿಯೂ ಯಶಸ್ಸಿನ ಶಿಖರ ತಲುಪುತ್ತೀರಿ. ನಿಮ್ಮ ಕನಸುಗಳು ದೊಡ್ಡದಾಗಿರಲಿ, ನಿಮ್ಮ ಪರಿಶ್ರಮ ಇನ್ನೂ ದೊಡ್ಡದಾಗಿರಲಿ. ಕೊನೆಗೆ ಒಂದು ಮಾತು: ಯಶಸ್ಸು ಕಾದು ಕುಳಿತವರಿಗೆ ಸಿಗೋದಿಲ್ಲ, ಅದು ಪ್ರಯತ್ನಿಸುವವರ ಕೈಗೆ ಮಾತ್ರ ಬರುತ್ತದೆ.